ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಗಾಡೀಲಿ ಬಂದೆ, ಅದು ಕೂದಲೆಲ್ಲ ಹಾರಾಡ್ತಾ ಇದೆ. ಇಲ್ಲಿ ಎಮ್ ಜಿ ರೋಡಲ್ಲಿ ಸ್ಯಾಮ್ಸಂಗು ಶೋರೂಮ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ತುಂಬ ದೊಡ್ಡದಾಗಿದೆ. ಎಲ್ಲ ಥರ ಸ್ಯಾಮ್ಸಂಗ್ದು ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ. ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಏನು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ನಮ್ಮ ವರುಣ ಬರ್ತಾನೆ, ನಾನು ನಮ್ಮ ಮನೆಯಿಂದ ಬಂದೆ, ವರುಣ ಈಗ ಬರ್ತಾನೆ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ವರ್ಣನೂ ಬಂದ, ರೆಡ್ ಇಬ್ಬರು ಮಾತಾಡಿಲ್ಲ ಏನಿಲ್ಲ. ನೋಡಿ ಇಬ್ಬರು ಅತ್ತೆ ಅಳಿಯ ಹೆಂಗೆ ಮಾತಾಡಿಲ್ಲ ಏನಿಲ್ಲ, ರೆಡ್ ಹಾಕ್ಕೊಂಡು ಬಂದಿದೆ. ಅದಕ್ಕೆ ಇಬ್ಬರಿಗೂ ಮನಸ್ಸು ಹೊಂದಾಣಿಕೆ ಆಗುತ್ತೆ. ಅವನಿಗೆ ನನ್ನ ಮೇಲೆ ಪ್ರೀತಿ, ನನಗೆ ಅವನ ಮೇಲೆ ಪ್ರೀತಿ. ಜೋರಾಗಿ ಮಾತಾಡ್ತಾ ಇದ್ದೀನಿ. ಫೋಟೋಶೂಟ್ ನಡೀತಾ ಇದೆ. ಸ್ಯಾಮ್ಸಂಗ್ ಶೋರೂಮ್ ಅಲ್ವಾ? ಹಾಂ, ಒಳಗೆ ಹೋಗ್ತಾ ಇದ್ದೀವಿ. ಸರ್ವಿಸ್ ಸೆಂಟ್ರ್ ಇದೆ, ಶೋರೂಮು ಇದೆ. ಒಳಗೆ ಹೋಗ್ತೀವಿ, ಏನು ತೊಗೊಳ್ತೀವಿ ಏನು ಅಂತ ಮತ್ತೆ ನಾನು ತೋರಿಸ್ತೀನಿ. ಒಳಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಇಲ್ಲೇ ಎಂಡ್ ಮಾಡ್ತೀನಿ. ನೋಡಿ ಒಂದು ಹೊಸ ಫೋನ್ ತೊಗೊಳ್ಳೋಣ ಅಂತ ಬಂದ್ವು. ಯಾವುದ್ಯಾವುದೋ ಹೇಳ್ತಿದ್ದಾರೆ, 1.5 ಲಕ್ಷ ಯಾವುದೋ ಸ್ಯಾಮ್ಸಂಗ್ S26 ಅಲ್ಟ್ರಾ ಅಂತ ಹೇಳಿ. ಅವನು ಆನ್ಲೈನಲ್ಲೆಲ್ಲ ಎಷ್ಟಿರುತ್ತೆ ಏನು ಅಂತ ಚೆಕ್ ಮಾಡ್ತಾ ಕೂತಿದ್ದಾನೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ತಲೆ ಕೆಡಿಸ್ಕೊಂಡಂಗೆ ಇಬ್ಬರು ಮಾತಾಡ್ತಾ ಕೂತಿದ್ದೀವಿ. ಈಗ ಇಲ್ಲಿ ಸೆಟ್ ಆಗಲಿಲ್ಲ ನಮಗೆ, ಸರಿ ಅಂತ ಹೊರಗಡೆ ಬೇರೆ ಎಲ್ಲಾದರೂ ಜಯನಗರ, ಗಾಂಧಿ ಬಜಾರು ಎಲ್ಲಾದರೂ ಹೋಗೋಣ ಅಂತ ಹೇಳಿದೆ. ನಮ್ಮ ಮಗಳನ್ನ ಕೇಳಿದೆ, ಅದಕ್ಕೆ ಬಂದುಬಿಡಿ ನೋಡೋಣ ಬೇರೆ ಕಡೆ, 2-3 ಕಡೆ ವಿಚಾರಿಸ್ಬಿಟ್ಟು ನೋಡೋಣ ಅಂತ ಹೇಳಿದ್ರು. ನಂದು 2 ವರ್ಷ ಆಯಿತು ಫೋನು, ಸ್ವಲ್ಪ ಚೆನ್ನಾಗಿರೋ ಫೋನ್ ತೊಗೊಳ್ಳೋಣ ಅಂತ ಅನಿಸ್ತು. ಆಮೇಲೆ ನಾನು ಅವನು ಸರಿ ಜಯನಗರಕ್ಕೆ ಹೋಗೋಣ ಬಾಪ್ಪ ಅಂತ ಹೇಳಿ ಜಯನಗರಕ್ಕೆ ಹೋದ್ವು. ಅಲ್ಲೂ ಸೆಟ್ ಆಗಲಿಲ್ಲ. ಗಾಡೀಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ, ಫುಲ್ ಹೆಲ್ಮೆಟೇ ಹಾಕ್ಕೊಳ್ಳಿ. ಅವ್ನು ಬರಬೇಕಾದ್ರೂ ಫುಲ್ ಹೆಲ್ಮೆಟ್ ಇಟ್ಕೊಂಡಿರ್ತಾನೆ, ಎಕ್ಸ್ಟ್ರಾ ಒಂದು ಗಾಡೀಲಿ ಇಟ್ಕೊಂಡಿರ್ತಾನೆ ನನ್ನ ಜೊತೇಲಿ ಬರಬೇಕಾದ್ರೆ. ಎಲ್ಲೆಲ್ಲೋ ಸುತ್ತಾಡಿ ಮಾಡಿ ಡಾಮಿನೋಸಿಗೆ ಬಂದ್ವು. ಅವನು ಊಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ. 3:15 ಆಗೋಯ್ತು. ಅದಕ್ಕೆ ನಾದರೂ ತಿನ್ನೋಣ ಅಂತೆ, ಪಿಜ್ಜಾ ತಿನ್ನೋಣ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಗಾಂಧಿ ಬಜಾರು ಎಲ್ಲ ಕಡೆ ಸುತ್ತಿದ್ವು. ಫ್ರೀ ಇದ್ನಲ್ಲ ಅವನು, ನನಗೂ ಅದು ಇದು ಎಲ್ಲ ಟ್ರಿಪ್ಗೆ ಹೋಗೋದಕ್ಕೆ ಎಲ್ಲ ತೊಗೊಳ್ಬೇಕಿತ್ತು. ಮತ್ತು ಒಂದು ಫೋನ್ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಫೋನು ಇನ್ನೂ ಸೆಟ್ ಆಗಲಿಲ್ಲ, ಇಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟ್ ಫೋನ್ ಇಲ್ಲಿ ತಿನ್ಕೊಂಡು ನೋಡ್ಕೊಂಡು ಬರೋಣ ಅಂತ. ಇಲ್ಲಿ ತಿನ್ಕೊಂಡು ಬೇರೆ ಅಂಗಡಿಗೆ ಹೋದ್ವು, ಅಲ್ಲೂ ಸೆಟ್ ಆಗಲಿಲ್ಲ. ಕೊನೆಗೆ ನನ್ನ ಮಗಳು ಎಲ್ಲೋ ಕರ್ಕೊಂಡೋಗಿ ಫೋನ್ ಕೊಡಿಸಿದ್ಲು. ಯಾವ ಫೋನು ಏನು ಅಂತ ನೆಕ್ಸ್ಟು ವೀಡಿಯೋ ಬರುತ್ತೆ ನೋಡಿ. ನಾನು ಯಾವ ಫೋನ್ ತೊಗೊಂಡೆ, ಎಷ್ಟು ಸಾವಿರದ್ದು, ಎಷ್ಟು ಲಕ್ಷದ್ದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.